ಅಜಿಂಕ್ಯ ರಹಾನೆ ಅವರು ಕ್ರಿಕೆಟ್ಗೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳೋದು. ಹಾರ್ದಿಕ್ ಪಾಂಡ್ಯ ಹಾಗೂ KKR ಡೀಲ್ ಇಲ್ಲಿ ಪಕ್ಕ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇವತ್ತಿನ ಅಪ್ಡೇಟ್ಗಳು ಏನು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಅಜಿಂಕ್ಯ ರಹಾನೆ ಅವರು ಇಲ್ಲಿ ಅವರು T20 ಇಂಟರ್ನ್ಯಾಷನಲ್ ಆಗಿರ್ಬೋದು ಮತ್ತೆ ODI ಎಲ್ಲ ಫಾರ್ಮ್ಯಾಟ್ಗೂ ರಿಟೈರ್ಮೆಂಟ್ ಕೊಟ್ಟರು ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಅವರು ಇಂಡಿಯಾದಲ್ಲಿ ಆಡೋ ಚಾನ್ಸಸ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. IPL ಕೂಡ ಆಡೋದಕ್ಕೆ ಆಗೋದಿಲ್ಲ ಇಲ್ಲಿ ಅಜಿಂಕ್ಯ ರಹಾನೆ ಅವರು. ಈಗ ಯುರೋಪಿಯನ್ T20 ಲೀಗ್ ಆಡೋದಕ್ಕೆ ಇಲ್ಲಿ ಅಜಿಂಕ್ಯ ರಹಾನೆ ಅವರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. IPL ಆಗಿರೋ KKR ಟೀಮ್ನ ಕ್ಯಾಪ್ಟನ್ ಮಾಡಿದ್ರು. ಲಾಸ್ಟ್ ಸೀಸನ್ ಅಷ್ಟೊಂದೇನು ಪರ್ಫಾರ್ಮೆನ್ಸ್ ಬರಲಿಲ್ಲ. ಹೌದು, ಒಂದು 2 ಮ್ಯಾಚ್ ಚೆನ್ನಾಗಿ ಆಡಿದ್ರು ಕೂಡ KKRನ ಅಷ್ಟೊಂದು ಚೆನ್ನಾಗಿ ಲೀಡ್ ಮಾಡೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಅವರು ಟೆಸ್ಟ್ ಕ್ರಿಕೆಟಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡೋದೆ ಅಂತ ಗೊತ್ತಾಗ್ತಿದ್ದಂಗೆ ಅವರು ರಿಟೈರ್ಮೆಂಟ್ನ ಕೊಟ್ಟರು. ಎಲ್ಲ ಫಾರ್ಮ್ ಆಫ್ ಕ್ರಿಕೆಟ್ಗೂ ಇಲ್ಲಿ ರಿಟೈರ್ಮೆಂಟ್ನ ಕೊಡ್ತಾರೆ ಇಲ್ಲಿ ಅಜಿಂಕ್ಯ ರಹಾನೆ ಅವರು. ಅದಕ್ಕೆ ಈಗ T20 ಫಾರ್ಮ್ಯಾಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಯುರೋಪಿಯನ್ T20 ಲೀಗ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಅಜಿಂಕ್ಯ ರಹಾನೆ ಅವರು. ಅಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಲಿ ನಮ್ಮ ಅಜಿಂಕ್ಯ ರಹಾನೆ ಅವರು ಅಂತಲೇ ಹೇಳ್ಬೋದು. ಮತ್ತು ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲೆಂಡಲ್ಲಿ ಕ್ರಿಕೆಟ್ ನಡೀತಿರೋದು 100 ಲೀಗ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಅದರಲ್ಲಿ ನಮ್ಮ RCB ಕೋಚಿಂಗ್ ಸ್ಟಾಫ್ಗಳು ಮೋಕ್ ಒಬಾಟ್ ಆಗಿರ್ಬೋದು, ಮತ್ತು ಇಲ್ಲಿ ಆ್ಯಂಡಿ ಫ್ಲವರ್ ಆಗಿರ್ಬೋದು, ದಿನೇಶ್ ಕಾರ್ತಿಕ್ ಅವರು 3 ಜನ ಕೂಡ ಲಂಡನ್ ಸ್ಪಿರಿಟ್ನ ಇದೆ ಕೋಚಿಂಗ್ ಸ್ಟಾಫ್ ಆಗಿದ್ರು. ಈ ಕೋಚಿಂಗ್ ಸ್ಟಾಫ್ ಅಲ್ಲ, ನಮ್ಮ RCB ಕೋಚಿಂಗ್ ಸ್ಟಾಫು ಲಂಡನ್ ಸ್ಪಿರಿಟು 100 ಟೀಮಿಂದ ಲೀಗಿಂದ ಮೊದಲನೇ ಟೀಮ್ ಆಗ್ತಿದೆ ಔಟ್ ಆಗೋದಕ್ಕೆ ಅಂತಲೇ ಹೇಳ್ಬೋದು. ಅಷ್ಟೊಂದಿನ ಪರ್ಫಾರ್ಮೆನ್ಸ್ ಕೊಡೋದಕ್ಕಾಗಲಿಲ್ಲ ಲಂಡನ್ ಸ್ಪಿರಿಟ್ ಅವರು. ನೆಕ್ಸ್ಟ್ ಸೀಸನ್ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೋಡಬೇಕಾಗುತ್ತೆ. ಮತ್ತು ನಮ್ಮ ರಜತ್ ಪಟಿದಾರ್ ಅವರು ಬ್ಯಾಕ್ ಟು ಬ್ಯಾಕ್ 2 ಟ್ರೋಫೀಸ್ನ ಗೆದ್ದು ಮತ್ತು ಮಧ್ಯಪ್ರದೇಶನ ಲೀಗ್ನ ಆಡಿಕೊಂಡು ಅಲ್ಲಿ ಮಧ್ಯಪ್ರದೇಶ ಲೀಗ್ ಅಷ್ಟೊಂದಿನ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ರಜತ್ ಪಟಿದಾರ್ ಅವರು. ಈಗ ಸಖತ್ತಾಗಿ ಟ್ರಿಪ್ನ ಹೊಡಿತಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಅವರು ಚೆನ್ನಾಗಿ ಕಪ್ನ ಗೆಲ್ಸ್ಕೊಟ್ರು, ಟ್ರಿಪ್ ಹೊಡಿಲಿ ಬಿಡಿ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಹಾರ್ದಿಕ್ ಪಾಂಡ್ಯ ವಿಚಾರ ಬರೋದಾದರೆ, ಹಾರ್ದಿಕ್ ಪಾಂಡ್ಯ ಅವರಂತೂ ಸಖತ್ತಾಗಿ ಈಗ ಟಾಪಿಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ KKR ಆಗಿರ್ಬೋದು, ಮತ್ತು ನಿಮಗೆ ಡೆಲ್ಲಿ ಆಗಿರೋದು, ರಾಜಸ್ಥಾನ್ ರಾಯಲ್ಸ್ ಆಗಿರೋದು, CSK ಆಗಿರೋದು ಸಖತ್ ಡಿಮ್ಯಾಂಡ್ ಇರೋವಂಥ ಪ್ಲೇಯರು ಹಾರ್ದಿಕ್ ಪಾಂಡ್ಯ ಅಂತಲೇ ಹೇಳ್ಬೋದು. ಅದಂತೂ IPL ಅಲ್ಲಿ ಈಗ ನಡಗಿಸುವಂಥ ಟ್ರೇಡ್ ಆಗೋ ಸಾಧ್ಯತೆಗಳು ಇದೆ, ಮತ್ತು ಕ್ಯಾಶ್ ಡೀಲ್ ಆಗೋ ಸಾಧ್ಯತೆಗಳು ಇದೆ, ಮತ್ತು ಪ್ಲೇಯರ್ ಸ್ವ್ಯಾಪ್ ಆಗೋ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಟಾಪಿಕ್ ಅಂತೂ IPL ಅಂತೂ ಸಖತ್ತಾಗಿ ಟ್ರೆಂಡಿಂಗಲ್ಲಿ ಇದೆ ಅಂತಲೇ ಹೇಳ್ಬೋದು. ಹೌದು, ಹಾರ್ದಿಕ್ ಪಾಂಡ್ಯ ಆ ಥರ ಪ್ಲೇಯರ್ನೇ, ಅದಕ್ಕೋಸ್ಕರ ಅಷ್ಟು ಡಿಮ್ಯಾಂಡ್ಗಳು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಈ ಕ್ರಿಕೆಟಿಂಗ್ ಅಪ್ಡೇಟ್ಗಳು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.